ನಮಸ್ಕಾರ ಸ್ನೇಹಿತರು. ಕರ್ನಾಟಕದ ಪಶ್ಚಿಮ ಘಟ್ಟಗಳ ಮಡಿಲಲ್ಲಿ ಸೌಪರ್ಣಿಕಾ ನದಿಯ ಪಾವಿತ್ರದಲ್ಲಿ ನೆಲೆಸಿರುವ ಕೊಲ್ಲೂರು ಅದೊಂದು ಕೇವಲ ದೇವಸ್ಥಾನವಲ್ಲ, ಅದು ಭಕ್ತಿ ಮತ್ತು ಅಲೌಕಿಕ ಶಕ್ತಿಯ ಸಂಗಮ. ಇಲ್ಲಿ ನೆಲೆಸಿರುವ ತಾಯಿ ಶ್ರೀ ಮೂಕಾಂಬಿಕೆ. ಅವಳ ಕತೆ ಬರೀ ಕಥೆಯಲ್ಲ, ಅದೊಂದು ಶಕ್ತಿಯ ವಿಜಯ ಮತ್ತು ಭಕ್ತಿಯ ಪ್ರತೀಕ. ಈ ಪವಿತ್ರ ದೇವಿಯ ಸಂಪೂರ್ಣ ಕಥೆಯನ್ನು ನಾವು ಈಗ ತಿಳಿದುಕೊಳ್ಳೋಣ. ಪ್ರಾಚೀನ ಕಾಲದಲ್ಲಿ ಈ ಪ್ರದೇಶವನ್ನು ಕೋಲ ಎಂಬ ಮಹರ್ಷಿ ತಮ್ಮ ತಪೋಭೂಮಿಯಾಗಿ ಮಾಡಿಕೊಂಡಿದ್ದರು. ಆಗ ಈ ಪ್ರದೇಶವು ಭೀಕರವಾದ ಅರಣ್ಯದಿಂದ ಕೂಡಿತ್ತು. ಅದೇ ಸಮಯದಲ್ಲಿ ಕಂಸಾಸುರ ಎಂಬ ಅಸುರ ತಾನು ಅಮರನಾಗಬೇಕೆಂಬ ಆಸೆಯಿಂದ ಘೋರ ತಪಸ್ಸನ್ನು ಕೈಗೊಂಡನು. ಅವನ ತಪಸ್ಸಿನ ಶಕ್ತಿ ಎಷ್ಟು ಪ್ರಬಲವಾಗಿತ್ತು ಎಂದರೆ ದೇವತೆಗಳೇ ಭಯಗೊಂಡರು. ತಾನು ದೇವತೆಗಳನ್ನು, ಮನುಷ್ಯರನ್ನು ಹಿಂಸಿಸಲು ಮತ್ತು ಇಡೀ ಲೋಕವನ್ನು ತನ್ನ ಅಧೀನಕ್ಕೆ ತರಲು ಈ ವರವನ್ನು ಪಡೆಯುತ್ತಿದ್ದಾನೆ ಎಂದು ತಿಳಿದ ದೇವತೆಗಳು ಅವನ ತಪಸ್ಸನ್ನು ಭಂಗಗೊಳಿಸಲು ಪ್ರಯತ್ನಿಸಿದರು. ಆದರೆ ಅವರ ಪ್ರಯತ್ನಗಳು ವಿಫಲವಾದವು. ಕಂಸಾಸುರನು ಶಿವನಿಂದ ವರ ಪಡೆಯುವ ಸನ್ನಿಹಿತದಲ್ಲಿದ್ದಾಗ ದೇವತೆಗಳು ತಾಯಿ ಆದಿಪರಾಶಕ್ತಿಯ ಮೊರೆ ಹೋದರು. ದೇವತೆಗಳ ಸಂಕಷ್ಟವನ್ನು ಕೇಳಿದ ಆದಿಪರಾಶಕ್ತಿ, ಚಿಂತಿಸಬೇಡಿ, ನಾನು ನಿಮ್ಮನ್ನು ಸಂರಕ್ಷಿಸುತ್ತೇನೆ ಎಂದು ಅಭಯ ನೀಡಿದಳು. ತಾಯಿ ತನ್ನ ಮಾಯಾಶಕ್ತಿಯಿಂದ ಕಂಸಾಸುರನ ಎದುರು ಕಾಣಿಸಿಕೊಂಡು ಶಿವನಿಂದ ವರ ಪಡೆಯುವುದಕ್ಕೆ ಮೊದಲೇ ಅವನ ಮಾತಿನ ಶಕ್ತಿಯನ್ನು ಕಿತ್ತುಕೊಂಡಳು. ಇದರಿಂದ ಶಿವನು ಪ್ರತ್ಯಕ್ಷನಾಗಿ ವರ ನೀಡಲು ಸಿದ್ಧನಿದ್ದರೂ ಕಂಸಾಸುರನಿಂದ ಮಾತನಾಡಲು ಸಾಧ್ಯವಾಗಲಿಲ್ಲ. ಅವನ ಬಾಯಿಂದ ಒಂದು ಶಬ್ದವೂ ಹೊರಬರಲಿಲ್ಲ. ಅಸುರನು ಮೂಕನಾದ ಕಾರಣ ಅವನಿಗೆ ಮೂಕಾಸುರ ಎಂಬ ಹೆಸರು ಬಂದಿತು. ವರ ಪಡೆಯಲು ಸಾಧ್ಯವಾಗದೆ ಮೂಕನಾದ ಅವನು ತನ್ನ ಈ ಸ್ಥಿತಿಗೆ ದೇವತೆಗಳೇ ಕಾರಣ ಎಂದು ತಿಳಿದು ಅವರ ಮೇಲೆ ಮತ್ತಷ್ಟು ಕ್ರೂರನಾದನು. ಮಾತು ನಿಂತರೂ ಅವನ ದುಷ್ಟಬುದ್ಧಿ ನಿಲ್ಲಲಿಲ್ಲ. ಮೂಕಾಸುರನು ತನ್ನ ಶಕ್ತಿಯಿಂದ ಭೂಲೋಕವನ್ನು ಮತ್ತು ದೇವತೆಗಳನ್ನು ಹಿಂಸಿಸಲು ಮುಂದುವರಿದ. ಅವನಿಗೆ ತಾನು ಅಮರನಾಗದಿದ್ದರೂ ತನ್ನಲ್ಲಿರುವ ಶಕ್ತಿಯಿಂದ ಎಲ್ಲರನ್ನೂ ಸೋಲಿಸಬಹುದೆಂಬ ಅಹಮಿತ್ತು. ಮೂಕಾಸುರನ ಅಟ್ಟಹಾಸ ಮಿತಿಮೀರಿದಾಗ ತಾಯಿ ಆದಿಪರಾಶಕ್ತಿ ಮತ್ತೆ ಪ್ರತ್ಯಕ್ಷಳಾದಳು. ಈ ಬಾರಿ ಕೇವಲ ದರ್ಶನಕ್ಕೆ ಮಾತ್ರವಲ್ಲ, ಯುದ್ಧಕ್ಕಾಗಿಯೇ ಬಂದಿದ್ದಳು. ಮೂಕಾಂಬಿಕಾ ದೇವಿಯು ದೇವತೆಗಳ ಶಕ್ತಿಯನ್ನು ತನ್ನೊಳಗೆ ಸೇರಿಸಿಕೊಂಡು ಮಹಾಕಾಳಿ, ಮಹಾಲಕ್ಷ್ಮಿ ಮತ್ತು ಮಹಾಸರಸ್ವತಿಯ ರೂಪವನ್ನು ಧರಿಸಿ ಭಯಂಕರವಾದ ಯುದ್ಧಕ್ಕೆ ನಿಂತಳು. ಮೂಕಾಸುರನೊಡನೆ ನಡೆದ ಈ ಹೋರಾಟ ತೀವ್ರವಾಗಿತ್ತು. ಮೂಕಾಸುರ ತನ್ನ ಎಲ್ಲ ಶಕ್ತಿಯನ್ನು ಪ್ರಯೋಗಿಸಿದರೂ ದೇವಿಯ ಮುಂದೆ ಅವನು ತೃಣಕ್ಕೆ ಸಮನಾಗಿದ್ದನು. ಕೊನೆಗೆ ದೇವಿಯು ತನ್ನ ತ್ರಿಶೂಲವನ್ನು ಪ್ರಯೋಗಿಸಿ ಅವನನ್ನು ಸಂಹರಿಸಿದಳು. ಆ ಸ್ಥಳವೇ ಇಂದಿನ ಕೊಲ್ಲೂರು. ಮೂಕಾಸುರನನ್ನು ಸಂಹಾರ ಮಾಡಿದ ಕಾರಣದಿಂದ ದೇವಿಗೆ ಮೂಕಾಂಬಿಕೆ ಎಂಬ ಹೆಸರು ಬಂತು. ಆ ಘಟನೆಯ ನಂತರ ದೇವತೆಗಳೆಲ್ಲರೂ ಸಂತೋಷಗೊಂಡು ದೇವಿಯನ್ನು ಈ ಸ್ಥಳದಲ್ಲಿಯೇ ನೆಲೆಸುವಂತೆ ಪ್ರಾರ್ಥಿಸಿದರು. ಮೂಕಾಂಬಿಕಾ ದೇವಿಯ ಈ ಕಥೆಯು ಇಷ್ಟಕ್ಕೆ ಮುಗಿಯುವುದಿಲ್ಲ. ಇದಕ್ಕೆ ಆದಿಶಂಕರಾಚಾರ್ಯರ ಸಂಪರ್ಕವೂ ಇದೆ. 8ನೇ ಶತಮಾನದಲ್ಲಿ ಶಂಕರಾಚಾರ್ಯರು ಕೊಲ್ಲೂರು ಪ್ರದೇಶದಲ್ಲಿ ದೀರ್ಘಕಾಲ ತಪಸ್ಸು ಮಾಡಿದರು. ಅವರಿಗೆ ದೇವಿಯ ದರ್ಶನವಾಗಿ ತಾನು ಕೇಳಿದ ವರಗಳನ್ನು ಪಡೆದರು. ಶಂಕರಾಚಾರ್ಯರು ದೇವಿಯ ಸೌಂದರ್ಯ ಮತ್ತು ಶಕ್ತಿಗೆ ಮಾರು ಹೋಗಿ ಅವಳನ್ನು ತನ್ನ ಮೂಲಸ್ಥಾನವಾದ ಕೇರಳಕ್ಕೆ ಕರೆದುಕೊಂಡು ಹೋಗಲು ಬಯಸಿದರು. ಆಗ ದೇವಿ ಒಂದು ಷರತ್ತು ಹಾಕಿದಳು. ನಾನು ನಿನ್ನ ಹಿಂದೆ ಬರುತ್ತೇನೆ, ಆದರೆ ನೀನು ಯಾವ ಕಾರಣಕ್ಕೂ ಹಿಂದಿರುಗಿ ನೋಡಬಾರದು. ನೀನು ಹಿಂದಿರುಗಿ ನೋಡಿದ ತಕ್ಷಣ ನಾನು ಅಲ್ಲೇ ನಿಂತು ಬಿಡುತ್ತೇನೆ. ಶಂಕರಾಚಾರ್ಯರು ಇದನ್ನು ಒಪ್ಪಿ ದಾರಿಯಲ್ಲಿ ಹೊರಟರು. ದಾರಿಯಲ್ಲಿ ದೇವಿಯ ಗೆಜ್ಜೆಗಳ ಸದ್ದು ನಿಂತು ಹೋಯಿತು. ಶಂಕರಾಚಾರ್ಯರಿಗೆ ಗೊಂದಲ ಮತ್ತು ಅನುಮಾನ ಉಂಟಾಗಿ ಆ ಗೆಜ್ಜೆ ಸದ್ದು ನಿಂತಿದ್ದನ್ನೇ ಒಂದು ಚಿಹ್ನೆ ಎಂದು ಭಾವಿಸಿ ಹಿಂದಿರುಗಿ ನೋಡಿದರು. ಆ ಕ್ಷಣದಲ್ಲಿಯೇ ದೇವಿ ಅಲ್ಲಿ ನಿಂತು ಬಿಟ್ಟಳು. ಆ ಸ್ಥಳವೇ ಇಂದಿನ ಕೊಲ್ಲೂರು, ಮೂಕಾಂಬಿಕಾ ದೇವಸ್ಥಾನದ ಗರ್ಭಗುಡಿ. ಅದೇ ಸ್ಥಳದಲ್ಲಿ ಶಂಕರಾಚಾರ್ಯರಿಗೆ ಒಂದು ಸ್ವಯಂಭೂ ಲಿಂಗವು ಕಾಣಿಸಿತು. ಅದರ ಮಧ್ಯದಲ್ಲಿ ಒಂದು ಸುವರ್ಣಗೆರೆ ಇತ್ತು. ಆ ಗೆರೆಯು ದೇವಿಯ 3 ಶಕ್ತಿಗಳಾದ ಮಹಾಕಾಳಿ, ಮಹಾಲಕ್ಷ್ಮಿ ಮತ್ತು ಮಹಾಸರಸ್ವತಿಯವರ ಸಂಕೇತವೆಂದು ಅವರು ಗುರುತಿಸಿದರು. ಈ ಲಿಂಗದ ಹಿಂದೆ ಶಂಕರಾಚಾರ್ಯರು ತಮ್ಮ ತಪಸ್ಸಿನ ಶಕ್ತಿಯಿಂದ ಅಷ್ಟಧಾತುಗಳಿಂದ ಮಾಡಿದ ಮೂಕಾಂಬಿಕೆಯ ವಿಗ್ರಹವನ್ನು ಪ್ರತಿಷ್ಠಾಪಿಸಿದರು.
ಈ ವಿಗ್ರಹದಲ್ಲಿ ಮಹಾಕಾಳಿಯ ಉಗ್ರ ರೂಪ, ಮಹಾಲಕ್ಷ್ಮಿಯ ಸೌಮ್ಯ ರೂಪ ಮತ್ತು ಮಹಾ ಸರಸ್ವತಿಯ ಜಾನದ ರೂಪಗಳು ಒಟ್ಟಿಗೆ ಸೇರಿವೆ. ಹೀಗೆ ಕೋಲ ಮಹರ್ಷಿಯ ತಪೋಭೂಮಿಯಲ್ಲಿ ಅಸುರನನ್ನು ಸಂಹರಿಸಿ ಶಂಕರಾಚಾರ್ಯರ ಭಕ್ತಿಗೆ ಮೆಚ್ಚಿ ನೆಲೆಸಿರುವ ತಾಯಿ ಮೂಕಾಂಬಿಕೆ ಇಲ್ಲಿಗೆ ಬರುವ ಭಕ್ತರ ಎಲ್ಲ ಕಷ್ಟಗಳನ್ನು ನಿವಾರಿಸುತ್ತಾ ಜ್ಞಾನ, ಸಂಪತ್ತು ಮತ್ತು ಶಕ್ತಿಯನ್ನು ದಯಪಾಲಿಸುತ್ತಿದ್ದಾಳೆ. ಅವಳ ದರ್ಶನ ನಮ್ಮ ಮನಸ್ಸಿನ ಅಜ್ಞಾನವೆಂಬ ಮೂಕತ್ವವನ್ನು ಹೋಗಲಾಡಿಸಿ ಜ್ಞಾನ ಮತ್ತು ಭಕ್ತಿಯ ಬೆಳಕನ್ನು ನೀಡುತ್ತದೆ. ಇದು ಕೊಲ್ಲೂರಿನ ಮೂಕಾಂಬಿಕೆಯ ಕಥೆಯ ಹೆಚ್ಚು ವಿವರವಾದ ರೂಪ.